ದರ್ಶನ್ ಭೇಟಿಯಾದ್ರು ಸಚ್ಚಿದಾನಂದ ಮತ್ತು ಸಾಧು ಕೋಕಿಲ. ಪರಪರಾಗ್ರಹಾರ ಜೈಲಿಗೆ ಆಗಮಿಸಿದ್ರು ದರ್ಶನ್ ಸ್ನೇಹಿತರು ಸಚ್ಚಿದಾನಂದ, ಸಾಧು ಕೋಕಿಲ ಮತ್ತು ರಾಮಮೂರ್ತಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ದರ್ಶನ್ಗಾಗಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಊಟ ತಂದಿದ್ರು. ಆದ್ರೆ ದರ್ಶನ್ಗೆ ಊಟ ಕೊಡೋದಕ್ಕೆ ಸಚ್ಚಿದಾನಂದಗೆ ಸಿಬ್ಬಂದಿ ಬಿಟ್ಟಿಲ್ಲ. ದರ್ಶನ್ ಭೇಟಿಯಾದ್ರು ಸಚ್ಚಿದಾನಂದ, ಸಾಧು ಕೋಕಿಲ ಮತ್ತು ರಾಮಮೂರ್ತಿ ದರ್ಶನ್ ಸ್ನೇಹಿತರು. ಪರಪನಾಗ್ರಹಾರ ಜೈಲಿಗೆ ಬಂದು ಅವರನ್ನ ಮೀಟ್ ಆಗಿದ್ದಾರೆ. ಮೊನ್ನೆ ಸಾಧು ಕೋಕಿಲ ಪರಪನಾಗ್ರಹಾರ ಜೈಲಿಗೆ ಬಂದಿದ್ರು ದರ್ಶನ್ ಭೇಟಿಯಾಗೋದಕ್ಕೆ ಅಂತ. ಆದ್ರೆ ಅವಕಾಶ ಸಿಕ್ಕಿರ್ಲಿಲ್ಲ, ವಾಪಸ್ ಆಗಿದ್ರು. ದರ್ಶನ್ಗೆ ಊಟ ಕೊಡೋದಕ್ಕೆ ಅಂತ ತಂದಿದ್ರು, ಅದನ್ನ ಸಿಬ್ಬಂದಿ ಬಿಟ್ಟಿಲ್ಲ. ಮಂಗಳವಾರ ಭೇಟಿಗೆ ಅವಕಾಶ ಸಿಗದೆ ಸಾಧು ಕೋಕಿಲ ವಾಪಸ್ ಆಗಿದ್ರು. ಇವತ್ತು ಬಂದು ಭೇಟಿಯಾಗಿದ್ದಾರೆ. 2 ತಾಸು ದರ್ಶನ್ ಜೊತೆ ಮಾತಾಡಿದ್ದಾರೆ ಸಾಧು ಕೋಕಿಲ, ಸಚ್ಚಿದಾನಂದ ಮತ್ತು ರಾಮಮೂರ್ತಿ. 2 ತಾಸು ಮಾತಾಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಮನೆಯೂಟ ವಿಚಾರಕ್ಕೆ ಇವತ್ತು ತೀರ್ಪು ಹೊರಬಿದ್ದಿದೆ. ಅದರ ನಡುವಲ್ಲೇ ದರ್ಶನ್ರನ್ನ ಸ್ನೇಹಿತರು ಭೇಟಿಯಾಗಿದ್ದಾರೆ. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳಿಸ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮ್ಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ಅವ್ರು ಒಳಗಿದ್ದಾರೆ, ಅವರು ಸ್ವಲ್ಪ ಕೂಲಾಗಿ ಎಲ್ಲನೂ ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳು ನೋಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಮೊನ್ನೆ ಅಷ್ಟೇ ಸಾಧು ಕೋಕಿಲ ಬಂದಿದ್ರು, ಆದರೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು 3 ಜನ ಸ್ನೇಹಿತರು ಬಂದು ಸುಮಾರು 2 ತಾಸು ಮಾತಾಡಿದ್ದಾರೆ. ಏನು ಊಟ ಕೊಡೋದಕ್ಕೆ ತಂದಿದ್ರು, ಆದರೆ ಬಿಟ್ಟಿರ್ಲಿಲ್ವಂತೆ ಸಿಬ್ಬಂದಿ. ಏನಾಯ್ತು? ಹೌದು ಶ್ವೇತಾ, ಏನು 35ನೇ ದಿನವನ್ನ ಕಳೆಯುತ್ತಿರುವಂತ ನಟ ದರ್ಶನ್ ಅವರನ್ನ ನೋಡೋದಕ್ಕೆ ಈಗ ಒಬ್ಬೊಬ್ಬರಾಗಿ ಅವರ ಸ್ನೇಹಿತರುಗಳು ಬರ್ತಾ ಇದ್ದಾರೆ. ಮಂಗಳವಾರದ ದಿನ ಸಂಗೀತ ನಿರ್ದೇಶಕ ನಟ ಸಾಧು ಕೋಕಿಲ ಬಂದಿದ್ರು. ಆದ್ರೆ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ದಿನಕರ್ ಬಂದು ಹೋಗಿದ್ರು. ಹಂಗಾಗಿ ವಾರಕ್ಕೆ 2 ಬಾರಿ ಎಂಟ್ರಿಗೆ ಅವಕಾಶ ಇರೋದ್ರಿಂದ ಅವತ್ತು ಅಂದ್ರೆ ಮಂಗಳವಾರದ ದಿನ ಏನು ಸಾಧು ಕೋಕಿಲ ಬಂದಿದ್ರು, ಅವರು ಬರಿಗೈಯಲ್ಲಿ ವಾಪಸ್ ಆಗ್ಬೇಕಾಯ್ತು. ಅವತ್ತೇ ಹೇಳಿದ್ರು ನಾನು ಮತ್ತೆ ಗುರುವಾರ ಬರ್ತೇನೆ, ಅವತ್ತು ವಿಜಯಲಕ್ಷ್ಮಿ ಬರ್ತಾರಂತ, ಅವರೊಟ್ಟಿಗೆ ನಾನು ಹೋಗ್ತೇನೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ವಿಜಯಲಕ್ಷ್ಮಿ ಬಂದಿಲ್ಲ. ಬಹುಶಃ ವಿಜಯಲಕ್ಷ್ಮಿ ರವರಿಗೆ ಇವತ್ತು ಕೋರ್ಟ್ ನಲ್ಲಿ ದರ್ಶನ್ ರವರಿಗೆ ಊಟ ಕೊಡುವಂತ ಅವರ ಪರವಾಗಿ ತೀರ್ಪು ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತ ಏನೋ ಗೊತ್ತಿಲ್ಲ. ಆದ್ರೆ ವಿಜಯಲಕ್ಷ್ಮಿ ಬಂದಿಲ್ಲ. ಆದ್ರೂ ಕೂಡ ಸಾಧು ಕೋಕಿಲ, ಹಾಗೆಯೇ ದರ್ಶನ್ ಅವರ ಆಪ್ತ ಗೆಳೆಯ ಸಚ್ಚಿದಾನಂದ, ಹಾಗೆಯೇ ನಿರ್ಮಾಪಕ ರಾಮಮೂರ್ತಿ 3 ಜನ ಹೋಗಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿ ಅವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದರ ನಡುವೆ ಸಚ್ಚಿದಾನಂದ ತನ್ನ ಗೆಳೆಯರಿಗಾಗಿ ಒಂದು ವಿಶೇಷವಾದಂತ ಊಟ ಮತ್ತು ಒಂದಷ್ಟು ಹಣ್ಣು ಹಂಪಲು ತಂದಿದ್ರು. ಈ ಸಂದರ್ಭದಲ್ಲಿ ಊಟಕ್ಕೆ ಅನುಮತಿಯನ್ನ ಪೊಲೀಸ್ನವರು ನಿರಾಕರಿಸಿದ್ರು. ಕೇವಲ ಹಣ್ಣುಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಿದ್ರು ಸಚ್ಚಿದಾನಂದ. ಅದನ್ನ ತೆಗೆದುಕೊಂಡು ಒಳಗಡೆ ಹೋಗಿ ಒಂದಷ್ಟು ಅವರು ಕೂಡ ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾತುಕತೆಯನ್ನ ಮಾಡಿಲ್ಲ, ಹೀಗೆ ಜನರಲ್ ಆಗಿ ಮಾತಾಡ್ಕೊಂಡು ಬಂದ್ವಿ. ಅವರು ಆರಾಮಾಗಿದ್ದಾರೆ. ಹೊರಗಡೆ ಇರ್ತಕ್ಕಂತ ಅಭಿಮಾನಿಗಳು ಒಂದಷ್ಟು ತಾಳ್ಮೆಯಿಂದ ಇರಬೇಕು. ನೀವೆಷ್ಟು ಶಾಂತವಾಗಿರ್ತೀರೋ ಅಷ್ಟೇ ಆರಾಮಾಗಿ ದರ್ಶನ್ ಅವರು ಒಳಗಡೆ ಇರ್ತಾರೆ ಅಂತೇಳಿ ಮಾಧ್ಯಮಗಳೊಟ್ಟಿಗೆ ಮಾತಾಡ್ತಾ ದರ್ಶನ್ ಅವರು ಹೇಳಿದ ಮಾತನ್ನ ಸಾಧು ಕೋಕಿಲ ಹೇಳಿದ್ರು. ಈ ನಡುವೆ ಸಾಧು ಅವರು ಮಾತಾಡ್ತಾ ಚಿತ್ರರಂಗದ ಬಗ್ಗೆ ನಾವೇನು ಮಾತಾಡ್ಲಿಲ್ಲ. ಆದ್ರೆ ನಾವು ಕನ್ನಡ ಚಲನಚಿತ್ರರಂಗ ಇವತ್ತು ತುಂಬಾ ಕಷ್ಟದಲ್ಲಿದೆ. ಹಾಗಾಗಿ ಮುಖ್ಯಮಂತ್ರಿಗಳೊಂದಿಗೆ ನಾವು ಮಾತುಕತೆಯನ್ನ ನಡೆಸ್ತಾ ಇದ್ದೀವಿ. OTT ಪ್ಲಾಟ್ಫಾರ್ಮ್ ಅನ್ನ, ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ OTT ಪ್ಲಾಟ್ಫಾರ್ಮ್ ಅನ್ನ ಆಗಸ್ಟ್ 15ರ ಒಳಗಡೆ ಲಾಂಚ್ ಮಾಡೋ ನಿಟ್ಟಿನಲ್ಲಿ ನಾವು ಮಾತುಕತೆಯನ್ನ ನಡೆಸಿದೀವಿ ಅಂತೇಳಿ ಆ ಒಂದು ವಿಷಯವನ್ನ ಹೇಳಿದ್ರು. ಇನ್ನು ಉಳಿದಂತೆ ಏನು ಅವರಿಗೆ ಆರೋಗ್ಯ ಈಗ ಸ್ಥಿರವಾಗಿದೆ, ಅದರ ಆರೋಗ್ಯ ಸುಧಾರಿಸ್ತಾ ಇದೆ. ವೈರಲ್ ಫೀವರ್ ನಿಂದ ಕಳೆದ ವಾರ ಅವರು
ಒಂದಷ್ಟು ಬಳಲಿದ್ರು. Okay. ಆಮೇಲೆ ಈಗ ಹೆಚ್ಚಾಗಿ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ಅಂತ ಹೇಳಿ ಸಚ್ಚಿದಾನಂದನು ಹೇಳಿದ್ರು ಹಾಗೂ ಸಾಧು ಕೋಕಿಲನು ಹೇಳಿದ್ರು. ಈ ಹಿಂದೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಪುಸ್ತಕಗಳನ್ನ ತರುಣ್ ಸುಧೀರ್ ತೆಗೆದುಕೊಂಡು ಬಂದು ತನ್ನ ಗೆಳೆಯರಿಗೆ ನೀಡಿದ್ರು. ಆ ಒಂದು ಪುಸ್ತಕಗಳನ್ನ ಓದ್ತಾ ಇದ್ದಾರೆ ಅಂತೇಳಿ ಇವರು ಪುನರುಚ್ಚರಿಸಿದ್ದಾರೆ. ಹಂಗಾದ್ರೆ Yes. ದರ್ಶನ್ ಈಗ ತನ್ನ ಸಮಯವನ್ನ ಹೆಚ್ಚು ಪುಸ್ತಕಗಳ ಜೊತೆಗೆ ಕಳೀತಿದ್ದಾರಾ ಎನ್ನುವಂತ ಒಂದಷ್ಟು ಮಾಹಿತಿ ಬರ್ತಿದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.